ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಫಿಸಿಕ್ಸ್ ಪೇಪರ್ 8 6 ಸೆಮ್ ಪೇಪರ್ 8 ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಅಟಾಮಿಕ್ ನ್ಯೂಕ್ಲಿಯಸಲ್ಲಿ ಗಿವ್ 2 ಮೆರಿಟ್ಸ್ ಆಫ್ ನ್ಯೂಟ್ರಾನ್ ಪ್ರೋಟಾನ್ ಹೈಪೋಥಿಸಿಸ್ ಆಫ್ ನ್ಯೂಕ್ಲಿಯಸ್ 2 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೈ 1 ಆಲ್ಫಾ ಪಾರ್ಟಿಕಲ್ ಇಸ್ ಎಮಿಟೆಡ್ ಬೈ ರೇಡಿಯಾಕ್ಟಿವ್ ನ್ಯೂಕ್ಲಿಯೈ ವೈಲ್ ಫೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ನಾಟ್. ಇದು ಕುವೆಂಪು ಯೂನಿವರ್ಸಿಟಿ ಸಿಲೆಬಸ್ಸು ಫೈನಲ್ ಇಯರ್ 6 ಸೆಮ್ ಇಂದು. ಸೆಕೆಂಡ್ ಚಾಪ್ಟರ್ ನ್ಯಾಚುರಲ್ ರೇಡಿಯಾಕ್ಟಿವಿಟಿ ಗಿವ್ ದ ಥಿಯರಿ ಆಫ್ ಸಕ್ಸಸಿವ್ ಡಿಸ್ಇಂಟಿಗ್ರೇಷನ್. ಪಕ್ಕಾ ಕ್ವಶನ್ನು, ಪ್ರತಿ ಸರಿ ರಿಪೀಟ್ ಆಗುತ್ತೆ ಇದು 4 ಮಾರ್ಕ್ಸಿಗೆ. ನೆಕ್ಸ್ಟ್ ಸ್ಟೇಟ್ ಲಾ ಆಫ್ ಸಕ್ಸಸಿವ್ ಡಿಸ್ಇಂಟಿಗ್ರೇಷನ್. ಇದು ಏನು ಮಾಡ್ತಾನಂದರೆ ಇಲ್ಲಿ 4 ಮಾರ್ಕ್ಸಿಗೆ ಅಂತ ಇದೆಯಲ್ಲ, ಈ 4 ಮಾರ್ಕ್ಸಿನ ಜೊತೆನೇ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಟ್ರಾನ್ಸಿಸ್ಟ್ ಈಕ್ವಿಲಿಬ್ರಿಯಮ್ ಸೆಕ್ಯುಲರ್ ಈಕ್ವಿಲಿಬ್ರಿಯಮ್, ಇದನ್ನು ಕೂಡ ಈ 4 ಮಾರ್ಕ್ಸ್ನಲ್ಲೇ ಇನ್ಕ್ಲೂಡ್ ಮಾಡಿ ಇದ್ರ ಜೊತೆನೇ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಗಿವ್ ದ ಥಿಯರಿ ಆಫ್ ಸಕ್ಸಸಿವ್ ಡಿಸ್ಇಂಟಿಗ್ರೇಷನ್ ಆ್ಯಂಡ್ ಡಿಸ್ಕಸ್ ಟ್ರಾನ್ಸಿಸ್ಟೆಂಟ್ ಈಕ್ವಿಲಿಬ್ರಿಯಮ್. ಸೇಮ್ ಕ್ವಶನ್, ಇದೇ ಸೇಮ್ ಕ್ವಶನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ನ್ಯೂಕ್ಲಿಯರ್ ಡಿಟೆಕ್ಟರ್ಸ್. ಇದರಲ್ಲಿ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ಸಿಂಟಿಲೇಷನ್ ಕೌಂಟರ್ ಇದೆ. ಆ್ಯಂಡ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ GM ಕೌಂಟರ್. ಇವು 2 ಕ್ವಶನಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ನಿಮ್ಮ ಎಕ್ಸಾಮಿಗೆ. ಅಂದರೆ ಪ್ರಾಬ್ಲಮ್ ಕೂಡ ಬರುತ್ತೆ ಅದರಲ್ಲಿ. ಹೇಗಿರುತ್ತೆ ಅಂದರೆ, ನಿಮಗೆ ಅಪ್ಪಿತಪ್ಪಿ ಸಿಂಟಿಲೇಷನ್ ಕೌಂಟ್ರು ಡಿರವೇಷನ್ ಕೊಟ್ಟರು ಅಂದರೆ ಪ್ರಾಬ್ಲಮ್ GM ಕೌಂಟ್ರ್ ಮೇಲೆ ಕೊಡ್ತಾರೆ. GM ಕೌಂಟ್ರು ಡಿರವೇಷನ್ ಕೊಟ್ಟರು ಅಂದರೆ ಸಿಂಟಿಲೇಷನ್ ಕೌಂಟ್ರ್ ಮೇಲೆ ನಿಮಗೆ ಪ್ರಾಬ್ಲಮ್ ಕೊಡ್ತಾರೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ GM ಕೌಂಟರ್. ವಾಟ್ ಈಸ್ ಸಿಂಟಿಲೇಟರ್ಸ್, ಗಿವ್ ಟು ಎಕ್ಸಾಂಪಲ್ ಫಾರ್ ಇಟ್. ಇದು ರಿಪೀಟೆಡ್ ಕ್ವಶನ್ಸು ನಿಮ್ಮ ಇದಕ್ಕೆ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ಗೆ. 2 ಮಾರ್ಕ್ಸಲ್ಲಿ ಪರ್ಟಿಕ್ಯುಲರ್ ಇದೇ ಬರುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಆದಷ್ಟು ಎಲ್ಲ ಓದ್ಕೊಂಡಿರಿ. ಪೇಪರ್ನ ಒಂದು 3-4 ಪ್ರೀವಿಯಸ್ ಪೇಪರ್ನ ರಿಪೀಟ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್ ಪಾರ್ಟಿಕಲ್ ಆಕ್ಸಿಲರೇಟರ್ಸ್. ಈ ಚಾಪ್ಟ್ರಲ್ಲಿ ಲೀನಿಯರ್ ಆಕ್ಸಿಲೇಟರ್ ಗಿವ್ ಇಟ್ಸ್ ಲಿಮಿಟೇಷನ್ಸು, ಇದು 1 ಟೈಮ್ ರಿಪೀಟ್ ಆಗಿದೆ ಕ್ವಶನ್ ಪೇಪರ್ಲಿ 2 ಮಾರ್ಕ್ಸಿಗೆ. ನೆಕ್ಸ್ಟ್ ಬರೋದು ಕನ್ಸ್ಟ್ರಕ್ಷನ್ ಆಫು ಬೆಟಾಟ್ರಾನು ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫು ಸೈಕ್ಲೋಟ್ರಾನ್. ಇವೆರಡರಲ್ಲಿ ಒಂದು ಕ್ವಶನ್ ಪಕ್ಕಾ ಬಂದೇ ಬರುತ್ತೆ. ಡಿರೈವೇಷನ್ 4 ಮಾರ್ಕ್ಸಿಗೆ ಪಕ್ಕಾ ಇರುತ್ತೆ. ಇದನ್ನು ಬಿಟ್ಟರೆ ನೆಕ್ಸ್ಟು ನಿಮಗೆ ಯಾವುದು ಅಂದರೆ, ಈಗ ಬೆಟಾಟ್ರಾನ್ ಡಿರೈವೇಷನ್ ಕೊಟ್ಟರೆ ಸೈಕ್ಲೋಟ್ರಾನ್ ಮೇಲೆ ಪ್ರಾಬ್ಲಮ್ ಕೊಡ್ತಾರೆ, ಸೈಕ್ಲೋಟ್ರಾನ್ ಮೇಲೆ ಡಿರೈವೇಷನ್ ಕೊಟ್ಟರೆ ಬೆಟಾಟ್ರಾನ್ ಪ್ರಾಬ್ಲಮ್ ಕೊಡ್ತಾರೆ. ನೆಕ್ಸ್ಟು ನ್ಯೂಕ್ಲಿಯರ್ ರಿಯಾಕ್ಷನ್, 5th ಚಾಪ್ಟರ್ ನ್ಯೂಕ್ಲಿಯರ್ ರಿಯಾಕ್ಷನ್. ಇದರಲ್ಲಿ ಟೈಪ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ನು, ಸ್ಟೇಟ್ ಕನ್ವರ್ಸೇಷನ್ ಲಾ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ನು, ಇವೆಲ್ಲ 2 ಮಾರ್ಕ್ಸಿಗೆ ಬೇಸಿಕ್ಕು ನೋಡ್ಕೊಬೋದು. ಇದರಲ್ಲಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದೆ. ಇದನ್ನು ಮತ್ತು ಥರ್ಡ್ ಕ್ವಶನ್ ಒಪ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಕ್ಯೂ ವ್ಯಾಲ್ಯೂ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ ಇದೆಯಲ್ಲ, ಇವೆರಡನ್ನು ಕಂಬೈನ್ ಮಾಡಿ 4 ಮಾರ್ಕ್ಸಿಗೆ ಕೊಡುತ್ತಾರೆ. ಇದರಲ್ಲಿ ಈ ಕ್ವಶನ್ ಪಕ್ಕ, ಈ ಚಾಪ್ಟರಲ್ಲಿ ಈ ಕ್ವಶನ್ ಕ್ಯೂ ವ್ಯಾಲ್ಯೂ ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಬೇರೆ ಕ್ವಶನ್ ಕೊಡೋದಕ್ಕೆ ಯಾವುದೂ ಇಲ್ಲ ಇದರಲ್ಲಿ. ನ್ಯೂಕ್ಲಿಯರ್ ಕ್ರಾಸ್ ಸೆಕ್ಷನ್ 1 ಟೈಮ್ ಕೇಳಿದರೆ ತುಂಬ ಈಸಿ ಇದೆ, ನೋಡ್ಕೋಬೋದು. ನೆಕ್ಸ್ಟು ನ್ಯೂಕ್ಲಿಯರ್ ಫೋರ್ಸಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್ ಇದೆ, ತುಂಬ ಈಸಿ ಇದೆ. ನೆಕ್ಸ್ಟು ಮೆಸನ್ಸ್ ಥಿಯರಿ ಆಫ್ ನ್ಯೂಕ್ಲಿಯರ್ ಫೋರ್ಸಸ್, ಇದು ತುಂಬ 3 ಟೈಮು ರಿಪೀಟ್ ಆಗಿದೆ ಈ ಕ್ವಶನ್ಸು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟು 4 ಮಾರ್ಕ್ಸಿನ ಡಿರವೇಷನಲ್ಲಿ. ನೆಕ್ಸ್ಟು ನ್ಯೂಕ್ಲಿಯರ್ ಮಾಡಲಲ್ಲಿ ಸಿಮಿಲಾರಿಟೀಸ್ ಬಿಟ್ವೀನ್ ಲಿಕ್ವಿಡ್ ಡ್ರಾಪ್ ಆ್ಯಂಡ್ ನ್ಯೂಕ್ಲಿಯಸ್ ಅಂತ ಇದೆ. ಅವರು ಅಲ್ಲಿ ಕೇವಲ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ 2 ಟೈಮ್ಸ್ ಇದನ್ನು 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಶೆಲ್ ಮಾಡಲ್ ಅಂತ ಕೇಳಿದ್ದಾರೆ, ಅದರ ಮೆರಿಟ್ ಮತ್ತು ಡಿಮೆರಿಟ್ ಕೇಳಿದ್ದಾರೆ. ಇದು 4 ಮಾರ್ಕ್ಸಿಗೆ ಇದುವರೆಗೂ ಬಂದಿಲ್ಲ, ಒಂದು ಸರಿ ಕೊಟ್ಟಿದ್ದಾರೆ, ಅದು 2 ಮಾರ್ಕ್ಸಿಗೆ ಜಸ್ಟು ಎಕ್ಸ್ಪ್ಲೇನ್ ಶೆಲ್ ಮಾಡಲ್ ಆ್ಯಂಡ್ ಇಟ್ಸ್ ಮೆರಿಟ್ಸ್ ಅಂತ ಕೊಟ್ಟಿದ್ದಾರೆ 1 ಟೈಮ್. ನೆಕ್ಸ್ಟು ಎಕ್ಸ್ಪ್ಲೈನ್ ಲಿಕ್ವಿಡ್ ಡ್ರಾಪ್ ಮಾಡಲ್ ಅಂತ, ಇಲ್ಲೇನಿದೆ ಸಿಮಿಲಾರಿಟೀಸ್ ಬಿಟ್ವೀನ್ ಲಿಕ್ವಿಡ್ ಡ್ರಾಪ್ ಆ್ಯಂಡ್ ನ್ಯೂಕ್ಲಿಯಸ್ ಅಂತ ಇದೆಯಲ್ಲ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. 8th ಚಾಪ್ಟರ್ ಬಂದುಬಿಟ್ಟು ನ್ಯೂಕ್ಲಿಯರ್ ಡಿಕೆ. ಇದರಲ್ಲಿ ಆಲ್ಫಾ ಡಿಕೆ ಅಂತ ಕೊಟ್ಟಿದ್ದಾರೆ, ಅವನ್ನೆಲ್ಲ ತುಂಬ ಕೊಟ್ಟಿಲ್ಲ, ಇಂಪಾರ್ಟೆಂಟ್ ಅಲ್ಲ. ಬಟ್ ನ್ಯೂಟ್ರಿನೋ ಥಿಯರಿ ಆಫ್ ಬೀಟಾ ಡಿಕೆ ಪಕ್ಕಾ ಕ್ವಶನ್ ಅದು. ವಾಟ್ ಈಸ್ ಡಿಕೆ, ಆಮೇಲೆ ವಾಟ್ ಈಸ್ ನ್ಯೂಟ್ರಿನೋ ಥಿಯರಿ ಆಫ್ ಬೀಟಾ ಡಿಕೆ. ಇದ್ರ ಜೊತೆ ಇನ್ನೊಂದು ಕ್ವಶನ್ ಮಿಸ್ ಮಾಡಿದ್ದಾರೆ, ವಾಟ್ ಈಸ್ ಡಿಕೆ ಕಾನ್ಸ್ಟೆಂಟ್ ಅಂತ ಇದೆ, ಅದನ್ನು 1 ಟೈಮು ಕೇಳಿದ್ದಾರೆ, 2 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟ್ 9ನೇ ಕ್ವಶನು ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಫ್ಯೂಷನ್. ಇದರಲ್ಲಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಫ್ಯೂಷನ್ 2 ಮಾರ್ಕ್ಸು, ತುಂಬ ಸಿಂಪಲ್ ಡಿಸ್ಟಿಂಗ್ವಿಷ್. ಹೌ ಆರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಯೂಸು, 3 ಟೈಪ್ ಆಫ್ ಕ್ಲಾಸಿಫೈ ಆಗುತ್ತೆ, ಅದು ಕೂಡ ಈಸಿ ಕ್ವಶನ್ಸ್. ನೆಕ್ಸ್ಟು ಇದರಲ್ಲಿ CNO ಸೈಕಲ್ ಬಗ್ಗೆ ಇದೆ, CN ಸೈಕಲ್ ಬಗ್ಗೆ ಇದೆ, CNO ಸೈಕಲ್ ಆ್ಯಂಡ್ PP ಸೈಕಲ್ ಇದೆ. ಇದರಲ್ಲಿ 4 ಫ್ಯಾಕ್ಟರ್ ಇದೆ, 4 ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟು ಇದರಲ್ಲಿ.
ಮತ್ತು ಸಿ ಎನ್ ಸೈಕಲ್ ಕೇಳ್ತಾರೆ, ಸಿ ಎನ್ ಒ ಸೈಕಲ್ ಕೇಳ್ತಾರೆ. ಪಿ ಪಿ ಸೈಕಲ್ಲು ಇದುವರೆಗೂ ಕೇಳಿಲ್ಲ. ನೆಕ್ಸ್ಟು ಥರ್ಮೋ ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ರೈಟ್ ಎ ನೋಟ್ ಆನ್ ಪಿ ಪಿ ಚೇಂಜ್ ಆ್ಯಂಡ್ ಸಿ ಎನ್ ಒ ಸೈಕಲ್, ಇದು ಕೂಡ ಒನ್ ಟೈಮ್ ಮಾತ್ರ ಕೇಳಿದ್ದಾರೆ. ನೆಕ್ಸ್ಟು ಕಾಸ್ಮಿಕ್ ರೇಸ್, ಟೆಂತ್ ಚಾಪ್ಟರ್ ಕಾಸ್ಮಿಕ್ ರೇಸಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಸ್ಮಿಕ್ ರೇಸ್, ಇದು ಸಿಂಪಲ್ ಡಿಸ್ಟಿಂಗ್ವಿಷ್ ಇದನ್ನು ಕೂಡ ಓದ್ಕೊಬೋದು. ಲ್ಯಾಟಿಟ್ಯೂಡ್ ಎಫೆಕ್ಟು ಹೇಗೆ ಕೇಳಿದ್ದಾರೆ ಅಂದರೆ ಒನ್ ಟೈಮು ಲ್ಯಾಟಿಟ್ಯೂಡ್ ಎಫೆಕ್ಟ್ ಮತ್ತು ಆಲ್ಟಿಟ್ಯೂಡ್ ಎಫೆಕ್ಟ್ ಅಂತ ಬರುತ್ತೆ, ಅದನ್ನು 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, ನೀವು ಥರ್ಡ್ ಕ್ವಶನ್ ನೋಡ್ಬೋದು, ವಾಟ್ ಆರ್ ಕಾಸ್ಮಿಕ್ ರೇಸ್ ಆ್ಯಂಡ್ ಡಿಸ್ಕಸ್ ದ ಆಲ್ಟಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್ ಎಫೆಕ್ಟ್ ಆಫ್ ಕಾಸ್ಮಿಕ್ ರೇಸ್ ಅಂತ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದೇ ಕ್ವಶನ್ ತುಂಬ ಟೈಮ್ ರಿಪೀಟ್ ಆಗಿದೆ. ಕಾಸ್ಮಿಕ್ ರೇ ಶವರು ಅದು ಬಾಬಾಸ್ ಥಿಯರಿ ಅಂತ ಇದೆ, ಬಾಬಾಸ್ ಥಿಯರಿ ಆಫ್ ಕಾಸ್ಮಿಕ್ ರೇ ಶವರ್, ಅದನ್ನು ಓದ್ಕೊಂಡ್ರೆ ಅದೊಂದು ಪಕ್ಕಾ ಕ್ವಶನ್, ಅದು ಕೂಡ 4 ಮಾರ್ಕ್ಸಿಗೆ ಬರುವಂಥದ್ದು. ನೆಕ್ಸ್ಟು ಕ್ಯಾಸ್ಕೇಡ್ ಥಿಯರಿ ಅಂತ ಇದೆ, ರೇರ್ ಆಗಿ ಕೇಳಿದ್ದಾರೆ. ಕಾಸ್ಮಿಕ್ ರೇ ಥಿಯರಿದು ಅದೇ ಗಿವ್ ದ ಥಿಯರಿ ಆಫ್ ಕಾಸ್ಮಿಕ್ ರೇ ಶವರ್ ಅಂದರೆ ಬೇರೆ ಏನಲ್ಲ, ಬಾಬಾ ರೇ ಶವರೇ ಕಾಸ್ಮಿಕ್ ರೇ ಶವರ್ ಅಷ್ಟೇ. ನೆಕ್ಸ್ಟು ಎಲಿಮೆಂಟ್ರಿ ಪಾರ್ಟಿಕಲ್ಸು, ವಾಟರ್ ಗ್ಲೂಆನ್ಸ್ ಗಿವ್ ಎಕ್ಸಾಂಪಲ್ ಅಂತ ಒಂದು ಟೈಮ್ ಕೇಳಿದ್ದಾರೆ. ಹಾರ್ಡನ್ಸ್, ಫಂಡಮೆಂಟಲ್ ಆ್ಯಂಡ್ ಇಂಟ್ರಾಕ್ಷನ್ ಆಫ್ ನೇಚರ್, ಇದ್ರ ಬಗ್ಗೆ ಎಲ್ಲ ನೋಡ್ಕೊಬೋದು. ಇದರಲ್ಲಿ ಇಂಪಾರ್ಟೆಂಟ್ ಅನ್ನೋದು ನನಗೆ ಏನೂ ಸಿಕ್ಕಿಲ್ಲ, ಯಾಕಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದನ್ನು ಸ್ಕಿಪ್ ಮಾಡಿದ್ದಾರೆ, ಸ್ವಲ್ಪ ಟಫ್ ಇದೆ, ಅರ್ಥ ಆಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಒಂದು ಈಸಿ ಪಾರ್ಟ್, ಹೇಗಿದ್ದರೂ ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂದರೆ ಇದೊಂದೇ ಚಾಪ್ಟ್ರಲ್ಲಿ. ಇದರಲ್ಲಿ ಏನೂ ಇಲ್ಲ, ನೀವು ಎಲ್ಲೋ 11th 12th PUCಲೇ ನೀವು ಓದ್ಕೊಂಬಂದಿರ್ತೀರ, ಅದೇ ಬೇಸಿಸ್ ಅಷ್ಟೇ ಇದು. ರಿನ್ಯೂಬಲ್ ಆ್ಯಂಡ್ ನಾನ್ ರಿನ್ಯೂಬಲ್ ಸೋರ್ಸ್ ಎನರ್ಜಿ ಗಿವ್ ಎಕ್ಸಾಂಪಲ್ಲು, ಈ ಥರ ಸಿಂಪಲ್ ಬೇಸಿಕ್ ಕ್ವಶನ್ಸು ನಿಮಗೆಲ್ಲ ಗೊತ್ತೇ ಇರುತ್ತೆ, ಜನರಲ್ ಆಗೂ ಗೊತ್ತಿರುತ್ತೆ ಇದನ್ನು. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಸೋಲಾರ್ ಎನರ್ಜಿ. ಬಟ್ ಇದರಲ್ಲಿ ರೈಟ್ ಎ ನೋಟ್ ಆನ್ ಫಾಸಿಲ್ ಫ್ಯೂಲ್ಸ್ ಇದೆಯಲ್ಲ, ಇದನ್ನು 2 ಟೈಮ್ಸ್ ಕೇಳಿದ್ದಾರೆ. ಒಂದು ಸರಿ 4 ಮಾರ್ಕ್ಸಿಗೆ ಕೇಳಿದ್ದಾರೆ, ಒಂದು ಸರಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಮತ್ತು ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಸೇಮು, ಇಲ್ಲಿ ಫಸ್ಟ್ ಒಂದು ಕ್ವಶನ್ಸ್, ಫೋರ್ತ್ ಒಂದು ಕ್ವಶನ್ ಸೇಮು, ಬಟ್ ಏನಂದರೆ ನೇಮ್ ಮಾತ್ರ ಚೇಂಜ್ ಆಗಿದೆ. ನೆಕ್ಸ್ಟು ಜಿಯೋಥರ್ಮಲ್ ಜನ್ರೇಟರ್ ಅಂತ ಕೇಳಿದ್ದಾರೆ, ಹಾರ್ನೆಸ್ ಎನರ್ಜಿ ಕೇಳಿದ್ದಾರೆ, ಮೆನ್ಷನ್ ಅಪ್ಲಿಕೇಶನ್ಸ್ ಆಫ್ ಸೋಲಾರ್ ಎನರ್ಜಿ ಕೇಳಿದ್ದಾರೆ. ಇದಿಷ್ಟು ಪೇಪರ್ 8ನ ಇಂಪಾರ್ಟೆಂಟ್ಸು. ಇದರಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಕ್ಕಿಲ್ಲ ಅಂದರೆ ನಾನು ಬೇಕಾದ್ರೆ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ನೀವು ರಿಕ್ವೆಸ್ಟ್ ಮಾಡ್ತೀರಿ ಅಂದರೆ ನಾನು ಕ್ವಶನ್ ಪೇಪರ್ ನಿಮಗೆ ಪ್ರೈವೇಟಾಗಿ ಸೆಂಡ್ ಮಾಡ್ತೀನಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.